ಅತಿ ದೊಡ್ಡ ಕನಸು ಸರ್. ಅದೆಷ್ಟೋ ರಾತ್ರಿಗಳು ಹಗಲುಗಳು ನಿದ್ದೆ ಇಲ್ಲದೆ ಇಡೀ ನಿಮ್ಮ ಜೀವನದ ಅಷ್ಟು ಕನಸುಗಳನ್ನ ಒಂದು ಗಂಟು ಮಾಡಿ ಕಟ್ಟದಂಥ 45 ಚಿತ್ರದ ಟ್ರೈಲರ್, ಆ ಕೂಸು ಇವತ್ತು ಜನ್ಮ ಪಡೆದಿದೆ. ಹೇಗನ್ಸ್ತಾ ಇದೆ ಸರ್ ಈ ಕ್ಷಣ? ಭಾಳ ಖುಷಿ ಆಗ್ತಿದೆ ಮೇಡಮ್, ತುಂಬ ಎಮೋಷ್ನಲ್ ಆಗಿದೆ ಖಂಡಿತವಾಗ್ಲೂ. ನಾನು ಹೇಳ್ದಂಗೆ ನಾನು ಒಬ್ಬ ಅಭಿಮಾನಿಯಾಗಿ ಈ ಡೈರೆಕ್ಷನ್ ಮಾಡಿರೋದು. ಉಪ್ಪಿ ಸರ್ ಅಭಿಮಾನಿ, ಶಿವಣ್ಣ ಅವ್ರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ. ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರ್ಗು December 25th ಐ ವಿಲ್ ಬಿ ವೈಟಿಂಗ್ ಫಾರ್ ದಿಯರ್ ರಿಪೋರ್ಟ್ ಮೇಡಮ್. ಈಗ ಸುಧಾರಾಣಿ ಮ್ಯಾಮ್ ಇದ್ದಾರೆ ಈ ಚಿತ್ರದಲ್ಲಿ. ಅಣ್ಣ ಹೇಳಿದ್ರು ಅವರೊಂದು ವೆರಿ ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಅಂದ್ರೆ ಆಗಿನ ನಮ್ಮೆಲ್ಲರ ಫೇವ್ರೇಟ್ ಜೋಡಿ ಶಿವಣ್ಣ ಹಾಗೂ ಸುಧಾರಾಣಿ ಮ್ಯಾಮ್. ಮ್ಯಾಮ್, ಟು ಬಿ ಅ ಪಾರ್ಟ್ ಆಫ್ 45 ಚಿತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್? ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಈ 3 ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಆ್ಯಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನಾನು ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಮೋದ್ ಶೆಟ್ಟಿ ಅವರೇ, ಟ್ರೈಲರ್ ನೋಡಿದ್ರೆ ಹೆಂಗನ್ಸ್ತು ನಿಮ್ಗೆ? ಹಾಯ್, ಎಲ್ಲರಿಗೂ ನಮಸ್ಕಾರ. ಶಂಸಿ ಜೋರಾಗಿ ಮಾತಾಡೋದು ಇಲ್ಲ, ಫುಲ್ ವೈಬ್ರೇಟ್ ಆಯ್ತು ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನನಗೆ ಮೊದಲನೇ ಬಾರಿಗೆ ಟ್ರೈಲರ್ ನೋಡಿದ್ದು, ನನಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇತ್ತು. ದೇವ್ರನ್ನೇ ಹೇಳ್ತೀನಿ, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ಇರುತ್ತೆ ಟ್ರೈಲರು ಅಂತ. ಏನೋ ಒಂದಿಷ್ಟು ದಿನ ಹೋಗಿ ಆಕ್ಟಿಂಗ್ ಮಾಡ್ಕೊಂಡ್ ಬಂದೆ, ಆದ್ರೆ ಇಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅನ್ನೋದು ದೇವ್ರನ್ನೇ ಗೊತ್ತಾಗ್ಲಿಲ್ಲ, ನಂಗೆ ಇಮ್ಯಾಜಿನೇಷನ್ಗೂ ಬರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ ಸರ್, ಯಾರಿಗೋ ಬರ್ಬೇಕಾಗಿತ್ತು ತಟ್ಟೆಗೆ ಊಟ, ಆ ಊಟ ನನ್ನ ಕಡೆಗೆ ತಿರುಗ್ತು. ಆ ಸತ್ಯ ನನಗೆ ಗೊತ್ತು, ಈ ಸಿನಿಮಾ ನಂದಲ್ಲ, ಇನ್ನೊಬ್ರಿಗೆ ಯಾರಿಗೋ ಇತ್ತು ಬಿರಿಯಾನಿ. ಆ ಬಿರಿಯಾನಿ ನನ್ನ ಕಡೆಗೆ ಪಾಸ್ ಆಯ್ತು. ಖುಷಿ ಆಗತ್ತೆ, ಅದೃಷ್ಟ. ಅದಕ್ಕೆ ಹೇಳೋದು, ನಿಯತ್ತಾಗಿದ್ರೆ ಎಲ್ಲಿದ್ರು ಕೆಲಸ ಹುಡ್ಕೊಂಡ್ ಬರುತ್ತೆ ಅಂತ. ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ ಇತ್ತು, ಯಾಕೋ ಎಲ್ಲೂ ಆಪರ್ಚುನಿಟೀಸೇ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಪ್ಪು ಸರ್ 3 ಸರಿ ಸ್ಟೇಜ್ ಮೇಲೆ ಸಿಕ್ಕಿದಾಗ್ಲೂ, ಶೆಟ್ರೆ ನಿಮ್ ಜೊತೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಇದ್ರು. ಆ ಅದೃಷ್ಟ ಸಿಗ್ಲಿಲ್ಲ ನಂಗೆ. ಆದ್ರೆ ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತಿದೆ ಶಿವಣ್ಣ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಇವರೆಲ್ಲ ಹೇಳ್ದಂಗೆ ನಾನು ಅಭಿಮಾನಿ ಅನ್ನೋ ಪದಕ್ಕಿಂತ ಇನ್ನೂ ಕೆಳಗಿದ್ದೀನಿ ನಾನು. ಆ ರೀತಿ ನಿಮ್ಮನ್ನ ಅಥವಾ ಉಪ್ಪಿ ಸರ್ನ ಓಂ ಸಿನಿಮಾ ಮೂಲಕ ನಾವು ನೋಡ್ಕೊಂಡ್ ಬಂದಿದ್ದು ಈಗಲೂ ಜ್ಞಾಪಕ ಇದೆ. ಏನಿಲ್ಲ ಅಂದ್ರೂ ಮಿನಿಮಮ್ 10 ಸರಿ ನೋಡಿದ್ದೀನಿ ಆ ಸಿನಿಮಾನ ಥಿಯೇಟ್ರಲ್ಲಿ. ಸೊ ಆ ಥರದ್ದೊಂದು ಅಭಿಮಾನಿಯಾಗಿ ನಿಮ್ಗಳ ಜೊತೆ ಕೆಲಸ ಮಾಡಿದ್ ಭಾರಿ ಖುಷಿ ಇದೆ. ಉಪ್ಪಿ ಸರ್ ಇವತ್ತಿಗೂ ಗಾಡ್ ಫಾದರ್ ಸರ್. ನೀವು ನಮಗೆ ಸುಮಾರಷ್ಟು ಡೈಲಾಗ್, ನಿಮ್ಮ ಡೈಲಾಗ್ ಹೇಳಿನೇ ಕಾಲೇಜಲ್ಲಿ ಸುಮಾರು ಪ್ರೈಸ್ ತಗೊಂಡಿದ್ದೀನಿ. ಸೊ ಈ ಥರದ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಂಥವನು ಸುಧಾರಾಣಿ ಮೇಡಮ್. ಇವತ್ತು ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಶೂಟಿಂಗಲ್ಲಿ ಇದ್ವಿ, ಈಗ ಒಟ್ಟಿಗೆ ಸ್ಟೇಜ್ ಹಂಚ್ಕೋತಾ ಇದ್ದೀವಿ. ಸೊ ಬಹಳ ಖುಷಿ ಆಗ್ತಿದೆ, ನಿಮ್ಮೆಲ್ಲರ ರೆಸ್ಪಾನ್ಸ್ ಖುಷಿ ಆಗ್ತಿದೆ. ಅಂಡ್ ಈ ತರದೊಂದು ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಮಾಡಿದಕ್ಕೆ ಅರ್ಜುನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಮೇಶ್ ಸರ್ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲಾ ಕಡೆನೂ 5 ಕಡೆ ಟ್ರೈಲರ್ ಒಟ್ಟಿಗೆ ರಿಲೀಸ್ ಮಾಡೋದು ತಮಾಷೆ ಮಾತಲ್ಲ. ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ಇಲ್ಲ ಅಂದಿದ್ರೆ ನಿಮ್ಗೆ ಅಲ್ಲಿರೋ ಅಭಿಮಾನಿಗಳು ನಿಮ್ ಜೊತೆ ಮಾತಾಡ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ತಿದ್ರಿ. ಸೊ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು. December 25ನೇ ತಾರೀಕು ತೆರೆಗೆ ಬರ್ತಾ ಇದೆ. ನನ್ನ ಪ್ರಕಾರ ನೀವು ಯಾರು ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮನ್ನ ಯಾರನ್ನೂ ನಾನು ಕರಿಬೇಕಾಗಿಲ್ಲ. ನೀವೆಲ್ಲರೂ ಶಿವಣ್ಣನ, ಉಪ್ಪಿ ಸರ್ ಹಾಗೆ ನನ್ನ ಗೆಳೆಯನ ಅಭಿಮಾನಿಗಳು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಮೋದ್ ಶೆಟ್ಟಿ ಸರ್. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 45 ಚಿತ್ರ, ಆ ಕಲಾವಿದರಾಗಿರ್ಬೋದು